ಜನರ ಜೀವನಾಡಿಯಾಗಿರುವಂತಹ ಹಿಪ್ಪರಗಿ ಡ್ಯಾಮ್ ಇದೆ. ಈ ಹಿಪ್ಪರಗಿ ಡ್ಯಾಮ್ನ 22ನೇ ಗೇಟ್ ಕಟ್ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕೃಷ್ಣಾ ನದಿಯ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇರುವಂಥದ್ದು. ಸದ್ಯ ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಏನಂತಂದರೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿರುವಂಥ 22ನೇ ಗೇಟ್ ಹಾನಿಯಾಗಿರುವಂಥದ್ದು. ಬಾಗಿಲು ಮುರಿದು ಹೋದ ಪರಿಣಾಮವಾಗಿ ಸುಮಾರು 20,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಹರಿವು ಆಗ್ತಾ ಇರುವಂಥದ್ದು. ಈ ಹೊರಹರಿವು ನೀರು ಅಂತಂದರೆ ವಿಜಯಪುರದ ಆಲ್ಮಟ್ಟಿ ಡ್ಯಾಮ್ ಇದೆ. ಆ ಆಲ್ಮಟ್ಟಿ ಡ್ಯಾಮ್ಗೆ ನೀರು ಇಲ್ಲಿ ಹರಿದು ಹೋಗ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಈ ಅಥಣಿ ಮತ್ತು ಬಾಗಲಕೋಟೆ ಜನರ ಏನು ಸಾಕಷ್ಟು ರೀತಿಯಲ್ಲಿ ಕೃಷ್ಣಾ ನದಿ ನೀರಿನ ಪಾತ್ರದ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಆತಂಕ ಸಹ ಸೃಷ್ಟಿಯಾಗಿರುವಂಥದ್ದು. ಕೆಲವೇ ದಿನಗಳಲ್ಲಿ ಬೇಸಿಗೆ ಸಮಯ ಸಹ ಇಲ್ಲಿ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಆಗಬಾರ್ದು ಅಂತ ಹೇಳಿ ಇಲ್ಲಿ ಹಿಪ್ಪರಗಿ ಬ್ಯಾರೇಜನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಹಿಪ್ಪರಗಿ ಬ್ಯಾರೇಜ್ನಿಂದ ಸುಮಾರು 6 TMC ಆಗುವಷ್ಟು ನೀರು ಇಲ್ಲಿ ಹಾಕ್ತಾ ಇರುವಂಥದ್ದು. ಈ ರಸ್ತೆ ಅಲ್ಲದೆ ಏನಂತಂದರೆ ನಿನ್ನೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಬಾಗಿಲಿಗೆ ಯಾವಾಗ ಹಾನಿಯಾಗುತ್ತೆ, ಅಧಿಕಾರಿಗಳು ಸಹ ಈಗ ಎಚ್ಚೆತ್ತುಕೊಂಡು ಈಗಾಗಲೇ ಏನಂತಂದರೆ ದುರಸ್ತಿ ಮಾಡುವಂಥ ಕೆಲಸಕ್ಕೆ ಸಹ ಇಲ್ಲಿ ಮುಂದಾಗಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯ ನೋಡ್ತಾ ಇರ್ಬೋದು. ಎಕ್ಸ್ಪರ್ಟ್ಗಳನ್ನಂತಂದರೆ ಈಗಾಗಲೇ ಈ ಹಿಂದೆ ತುಂಗಭದ್ರದ ಜಲಾಶಯಕ್ಕೆ ಒಂದು ಹಾನಿಯಾಗಿತ್ತು. ಅದೇ ಮಾದರಿಯಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಕಾರ್ಮಿಕರನ್ನು ತಂದು ಈಗಾಗಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ತಾವು ಸಹ ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿತ್ತು ಅಂದರೆ ಕೆಲಸ ಬರೋದ್ರಿಂದ ಸಾಕ್ತಾ ಇರುವಂತಂದರೆ ನಿನ್ನೆ ರಾತ್ರಿಯೂ ಸಹ ಇಲ್ಲಿ ಕೆಲಸವನ್ನು ಇಲ್ಲಿ ಮುಂದುವರಿಸಿರುವಂಥದ್ದು. ಇದು ಅಷ್ಟೇ ಅಲ್ಲದೆ ಇದೇ ಒಂದು ವಿಷಯ ಕುರಿತು ನನ್ನ ಜೊತೆ ಮಾತನಾಡೋಕ್ಕೆ ಸ್ಥಳೀಯ ಶಾಸಕರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ಶಹಜಾನ್ ಡೊಂಗರ್ ಇದ್ದಾರೆ. ಅವರೇ ಮಾತಾಡ್ತಾ ಸರ್, ಇವತ್ತು ಒಂದು ನದಿ ಸರ್, ಇದು ಡ್ಯಾಮ್ ಇತ್ತು. ಈ ಡ್ಯಾಮ್ಗೆ ಸಾಕಷ್ಟು ಒಂದು ಬಾಗಿಲು ಕಿತ್ತು ಹೋಗಿದೆ ಸರ್. ಇದರಿಂದ ಸಾಕಷ್ಟು ರೀತಿಯಲ್ಲಿ ರೈತರ ಆತಂಕ ಶುರುವಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಂತ? ನೋಡಿರಿ, ಕೃಷ್ಣಾ ನದಿಯ ಮೇಲೆ ನಮ್ಮ ಅಥಣಿ ತಾಲೂಕಿನ ಎಲ್ಲ ರೈತ ಬಾಂಧವರು ಕುಡಿಯುವ ನೀರು, ದನ ಕರ ಎಲ್ಲನೂ ಇದ್ರ ಮೇಲೆ ಅವಲಂಬನ ಇದೆ. ಅಥಣಿ ಪಟ್ಟಣಕ್ಕೆ ನೀರು ಸಹಿತ ಕುಡಿಲಿಕ್ಕೆ ನೀರು ಇದೆ ಕೃಷ್ಣಾ ನದಿಯಿಂದ. ಈಗ ಇದು 22ನೇ ಗೇಟು ಕಿತ್ಕೊಂಡು ಹೋಗಿ ನೀರು ಪೋಲಾಗಿದೆ. ಆಲ್ರೆಡಿ 4.5 ಫೂಟ್ ನೀರು ಡ್ಯಾಮದಲ್ಲಿ ಕೆಳಗಿಳಿದಿದೆ. ಅಂದರೆ ಅಂದಾಜು ಒಂದು TMC ಆಗಷ್ಟು ನೀರು ಈಗಾಗಲೇ ಹರಿದು ಹೋಯ್ತು ಅಂತೇಳಿ ನನಗೆ ಅನ್ನಿಸ್ತದೆ. ಅಂದಾಜು 20,000 ಕ್ಯೂಸೆಕ್ಸ್ ನೀರು ಈಗ ಡಿಸ್ಚಾರ್ಜ್ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಇಲ್ಲಿವರೆಗೂ ಇದು ನಿರಂತರವಾಗಿ ನಡೆದಿದೆ. ಈಗೇನೋ ಒಬ್ಬರು SCA ಮತ್ತು AW ಅವರು ಬಂದು ದುರಸ್ತಿ ಮಾಡ್ತೀವಿ, ಮಧ್ಯಾಹ್ನದವ್ರಿಗೆ ಮುಗಿಸ್ತೀವಿ ಅಂತಂತಾರೆ. ನಾನು ಚೀಫ್ ಇಂಜಿನಿಯರ್ಗೆ ನಿಮ್ಮ ಎದುರಿಗೇನೇನು ಮಾತಾಡಿದ್ದೀನಿ. ಅವ್ರು ನಿನ್ನೆ ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಮೀಟಿಂಗ್ ನಡೆದಿತ್ತು ಅಂತಾರೆ. ನೀರು ಉಳಿಸೋದು ಮಹತ್ವ ಏನು ಮೀಟಿಂಗ್ ಮಹತ್ವ? ಅವ್ರಿಗೆ ನಾನು ಆಗ್ರಹ ಮಾಡಿದ್ದೀನಿ, ಆದಷ್ಟು ಬೇಗ ಬಂದು ಈ ನೀರು ಪೋಲಾಗುವುದನ್ನು, ಹರಿದು ಹೋಗುವುದನ್ನು ನಿಲ್ಲಿಸುವಂಥದ್ದು. ಎಲ್ಲ ಯಾರ್ಯಾರು ಟೆಕ್ನಿಕಲಿ ಎಕ್ಸ್ಪರ್ಟ್ಸ್ ಅದಾರ ಎಲ್ಲ ಕರೆಸಿ ಇದನ್ನು ಆದಷ್ಟು ಬೇಗನೆ ನಿಲ್ಲಿಸಬೇಕು. ಆಮೇಲೆ ಎಷ್ಟು ನೀರು ಈಗ ಹರಿದು ಹೋಯ್ತು ಅಷ್ಟು ನೀರು ನಾಳೆ ಬೇಸಿಗೆಯಲ್ಲಿ ನಮಗೆ ಕಡಿಮೆ ಬೀಳ್ತದೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಇದ್ದದ್ದು ಏನು ಮಾಡಬೇಕು, ನೀರು ಇನ್ಫ್ಲೋ ಅದೇ ಅಂತ ಹೇಳ್ತಾರೆ. ಇನ್ಫ್ಲೋ ಇರಲಿ ಅಥವಾ ಬಿಡಲಿ, ನೀರನ್ನು ಬಿಡಿಸಿ ಮತ್ತೊಮ್ಮೆ ಇದನ್ನು ದುರಸ್ತಿ ಮಾಡಿ ಸಂಪೂರ್ಣವಾಗಿ ನೀರು ಫಿಲಪ್ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇದ್ರ ಬಗ್ಗೆ ತನಿಖೆ ಆಗಬೇಕು. ಇದ್ಯಾಕೆ ಈ ಗೇಟ್ ಯಾಕೆ ಕಿತ್ತು ಹೋಯಿತು? 22ನೇ ನಂಬರ್ ಗೇಟು ಇದು ಕೊನೆಯಲ್ಲಿರುವಂಥ ಗೇಟ್ಗೆ ಕಿತ್ತು ಹೋಗುವಂಥದ್ದು ಪ್ರಸಂಗ ಯಾಕೆ ಬಂತು? ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ. ನಿರ್ವಹಣೆ ಸರಿಯಾಗಿ ಯಾಕೆ ಮಾಡಲಿಲ್ಲ? ದುಡ್ಡು ಬರಲಿಲ್ಲೇನು? ದುಡ್ಡು ಬಂದಿದ್ರೆ ಎಲ್ಲಿ ಖರ್ಚು ಮಾಡಿದರು? ನಿರ್ವಹಣೆ ಆಗಿದ್ರೆ ಆಗ್ತಿರ್ಲಿಲ್ಲ. ನನಗೂ ಗೊತ್ತದ, ನಾನು ಒಬ್ಬ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಇದ್ದೀನಿ. ಪ್ರತಿಯೊಂದು ಗೇಟ್ ಇವ್ರು ಚೆಕ್ ಮಾಡಿ ಕೆಳಗೆ ಬಿಟ್ಟು ಆಮೇಲೆ ನೀರು ನಿಲ್ಲಿಸುವಂಥದ್ದು ಇರ್ತದೆ. ಯಾವ ಗೇಟದಲ್ಲಿ ಏನು ನ್ಯೂನತೆ ಇದೆ ಅನ್ನುವಂಥದ್ದು ಕಂಡು ಹಿಡಿಯೋದು ಇವ್ರದ್ದು ಕೆಲಸ ಅಲ್ವಾ? ಮತ್ತು ಇದು ಸರಿಯಾಗಿ ಮಾಡಿಲ್ಲ. ಮತ್ತು ನಾವು ಪ್ರತಿ ವರ್ಷ ಎಸ್ಟಿಮೇಟ್ ಮಾಡ್ತೀವಿ, ದುರಸ್ತಿಗಾಗಲಿ ನಿರ್ವಹಣೆಗಾಗಲಿ ಅಂತ ಹೇಳ್ತಾರೆ. ಆ ಪ್ರಕಾರ ಸರ್ಕಾರದಿಂದ ದುಡ್ಡು ಬರ್ತದೆ, ಬಂದದ್ದು ಖರ್ಚು ಮಾಡ್ತೀವಿ ಅಂತಂದಾರೆ. ಅದೆಲ್ಲ ಆಗಿದ್ರೆ ಮತ್ತೆ ಹಿಂಗೆ ಆಗಬಾರ್ದಾಗಿತ್ತು. ಅದಕ್ಕಾಗಿ ಇದು ನಿಜವಾಗಿ ನಮಗೆ ಭಾಳ ಆತಂಕಕಾರಿ ವಿಷಯ ಅದ. ಅಥಣಿ ತಾಲೂಕಿನ ಜನರ ಮತ್ತು ರೈತರಿಗೆ ಭಾಳಷ್ಟು ಚಿಂತಾಜನಕ ಆಗಿರುವಂಥ ವಿಷಯ ಇವತ್ತು ಇಲ್ಲಿ ನಡೀತಾ ಇದೆ. ಇದನ್ನು ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನೀರಾವರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಾದ ಸತೀಶ್ ಜಾರಕಿಹೊಳಿಗೆ ಆಗ್ರಹ ಮಾಡ್ತೀನಿ. ಇದ್ರ ಬಗ್ಗೆ ಕೂಡಲೇ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಇದನ್ನು ಜಲ್ದಿ ರಿಪೇರಿ ಮಾಡಿಸ್ಬೇಕು ಮತ್ತು ಪುನಃ ಇದು ಡ್ಯಾಮ್ಗೆ ನೀರು ಬಿಡಿಸುವಂಥದ್ದು ವ್ಯವಸ್ಥೆ ತಾವು ಮಾಡಬೇಕು. ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಇದರಿಂದ ರೈತರಿಗೆ ಏನೇನು ಹಾನಿ ಆಗುತ್ತೆ? ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತೀರಂತ? ನೋಡಿ, ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳಿಗಂತೂ ಸಂಬಳ ಸಿಗ್ತದೆ. ರೈತರು 1 ವರ್ಷ ತನಕ ಬೆಳೀತಾರೆ. ಇದು ಯಾವಾಗ ಬೇಸಿಗೆಯಲ್ಲಿ ನಮಗೆ ಮಾರ್ಚ್ ಏಪ್ರಿಲ್ ಮೇದಲ್ಲಿ ನೀರು ಕಡಿಮೆ ಬಿದ್ದರೆ ನಮಗೆ ಕಬ್ಬು ಬೆಳೆದಿರುವಂಥದ್ದಾಗಲಿ, ಇವತ್ತು ದ್ರಾಕ್ಷಿ ಬೆಳೆ ಆಗಲಿ 12 ತಿಂಗಳು ನೀರು ಬೇಕಾಗ್ತಾವೆ. ಅದೆಲ್ಲ ನೀರು ಇಲ್ಲಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ಕಡಿಮೆ ಸ್ಥಿತಿ ಆದ ನೀರಾವರಿ ಯೋಜನೆ ನಾವೇ ಮಾಡಿದ್ದು. ಇದು ಎಲ್ಲಿವರೆಗೆ ಅಂತಂದ್ರೆ ಎಲ್ಲ ದ್ರಾಕ್ಷಿ ಬೆಳೆ ಇದ್ರ ಮೇಲೆ ಇವತ್ತು 6,000 ಹೆಕ್ಟೇರ್ ಅಂದರೆ 15,000 ಎಕರೆ ದ್ರಾಕ್ಷಿ ಬೆಳೆ ಇದ್ರ ಮೇಲೆ ಅವಲಂಬನೆ ಅದ. ಮತ್ತು
ಭಾಳಷ್ಟು ಕಬ್ಬಿನ ಬೆಳೆನೂ ಅವಲಂಬನೆ ಅದ. ಇದು ನಾಳೆ ನೀರು ಇರ್ದಿದ್ರೆ ಇವೆಲ್ಲ ಬೆಳೆಗಳು ಒಣಗಿ ಹೋಗ್ತಾವೆ. ಅದಕ್ಕಾಗಿ ಇದರ ಗಂಭೀರತೆಯನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇದನ್ನು ತನಿಖೆ ಮಾಡಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು. ಕೂಡಲೇ ಇದಕ್ಕೆ ಪರಿಹಾರ ಮಾಡುವಂಥದ್ದು ಕೆಲಸ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಇದಿಷ್ಟು ಮಾಜಿ ಶಾಸಕರಿರುವಂಥ ಶಹಜಾನ್ ಡೋಂಗರ್ ಅವರ ಮಾತು. ಅಧಿಕಾರಿಗಳು ಇಲ್ಲಿ ತಪ್ಪು ಮಾಡಿದೆ, ಅವರ ಮೇಲೂ ಸಹ ಸೂಕ್ತ ರೀತಿ ಕ್ರಮ ಆಗಬೇಕು. ಆದಷ್ಟು ಬೇಗನೆ ಈ ಒಂದು ಬಾಗಿಲು ಹಾನಿಯಾಗಿದೆ ಅದನ್ನು ಸಹ ದುರಸ್ತಿ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.